ಎನ್ಡಿಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾಸನ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮುಖ್ಯವಾಗಿ ರೌಡಿಸಂ ಆಟೋಟೋಪ ತಡೆಯಲು ನಿಗಾ ವಹಿಸಲಾಗಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ವೇಳೆ 59 ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿತ್ತು. ಕಳೆದ 8 ತಿಂಗಳಲ್ಲಿ 5 ರೌಡಿ ಶೀಟರ್ಗಳನ್ನು ಗೂಂಡ್ಲಾ ಕಾಯ್ದೆ ಅಡಿ ಬಂಧಿಸಲಾಗಿದೆ. ಹಿಂದಿನ 6 ತಿಂಗಳಲ್ಲಿ 9 ರೌಡಿಗಳಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಮುಂದಿನ ದಿನದಲ್ಲಿ ರೌಡಿ ಚಟುವಟಿಕೆಗಳು ಹೆಚ್ಚಾದಂತಹ ಕ್ರಮ ವಹಿಸಲಾಗುತ್ತೆ ಎಂದರು. ದಿನಾಂಕ 5/6/2024 ಅವತ್ತು ಸುಮಾರು ಬೆಳಿಗ್ಗೆ 7:45ರಿಂದ 8 ಗಂಟೆ ಸಮಯದಲ್ಲಿ ರವಿಕುಮಾರ್ ಅಲಿಯಾಸ್ ಚೈಲ್ಡ್ ರವಿ ಅವರು ಹೇಮಾವತಿ ನಗರಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರು ಮನೆಗೆ ನೀರು ಫಿಲ್ ಮಾಡಬೇಕು ಅಂತ ಫಿಲ್ಟರ್ ಸೆಂಟರ್ಗೆ ಹೋಗುವ ಸಮಯದಲ್ಲಿ ಒಂದು ಸ್ಯಾಂಟ್ರೋ ಕಾರ್ ಅವರು ವೆಹಿಕಲ್ಗೆ ಗುದ್ದಿ ಕಾರಿಂದ ಸುಮಾರು 3-4 ಜನ ಕಾರಿಂದ ಹೊರಗೆ ಬಂದು ಅದರಲ್ಲಿ ರವಿಕುಮಾರ್ ಅಲಿಯಾಸ್ ಚೈಲ್ಡ್ ರವಿ ಅವರಿಗೆ ಕುತ್ತಿಗೆಯಲ್ಲಿ ಅಟ್ಯಾಕ್ ಮಾಡಿ ರವಿ ಅವರು ಮೃತಪಟ್ಟಿರ್ತಾರೆ. ಈ ಕೇಸ್ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸುವ ಸಮಯದಲ್ಲಿ ಇದು ಪ್ರಮುಖ ಆರೋಪಿಯಾಗಿ ಪ್ರೀತಮ್ ಅಲಿಯಾಸ್ ಗುಂಡಿ ಪ್ರೀತು ಅವರೇ ಇದರಲ್ಲಿ ಪ್ರೈಮ್ ಅಕ್ಯೂಸ್ಡ್ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರುತ್ತದೆ. ಅದೇ ರೀತಿಯಲ್ಲಿ ಅವರು ಏನು ದೂರು ದಾಖಲೆ ಮಾಡುವ ಸಮಯದಲ್ಲಿ ಅವ್ರ ಹೆಂಡತಿನಿ ಸಹ ಪ್ರೀತಮ್ ಅವರೇ ಪ್ರಮುಖ ಆರೋಪಿ ಅಂತ ಕೊಟ್ಟಿರ್ತಾರೆ. ಇದರ ಮೇಲೆ ನಾವು ವಿಚಾರಣೆ ಮಾಡೋ ಸಮಯದಲ್ಲಿ ಇನ್ನೂ 3 ಜನ ಇವರು ಸೇರಿ ಕೀರ್ತಿ, ರಂಗನಾಥ್ ಮತ್ತು ಅಮಿತ್ ಇನ್ನೂ 3 ಜನ ಸೇರಿ ಈ ಕೊಲೆಯನ್ನು ಮಾಡಿರ್ತಾರಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿರ್ತೀವಿ. ಇದರಲ್ಲಿ ಇನ್ನೂ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಸದ್ಯಕ್ಕೆ ನಮ್ಗೆ ಕಂಡು ಬಂದಿರೋದು 4 ಜನ ಯಾರು ಬಂದು ಅವನು ಕೊಲೆ ಮಾಡಿದಾರೋ ಅವನು ಈಗಾಗಲೇ ಬಂಧನ ಆಗಿದ್ದಾರೆ. ಪ್ರೀತಮ್, ಕೀರ್ತಿ, ರಂಗನಾಥ್ ಮತ್ತು ಅಮಿತ್ ಅವರು 4 ಜನ ಈಗಾಗಲೇ ನಾವು ದಸ್ತಗಿರಿನ ಮಾಡಿದ್ವಿ, ತನಿಖೆಯನ್ನು ಮುಂದುವರಿಸಿದ್ವಿ. ಈ ತನಿಖೆ ಸಮಯದಲ್ಲಿ ನಮ್ಗೆ ಕಂಡು ಬಂದಿರೋದು ಈಗ ಯಾರು ಮೃತಪಟ್ಟಿರೋ ವ್ಯಕ್ತಿ ಯಾರು ಇರ್ತಾರೋ ರವಿಕುಮಾರ್ ಅಲಿಯಾಸ್ ಚೈಲ್ಡ್ ರವಿ ಅಂತ ಯಾರು ಮೃತಪಟ್ಟಿರ್ತಾರೋ ಅವ್ರ ಮೇಲೆ ಕೊನೆಗೆ ಆಗಿರೋ ಕೇಸ್ 2020 ಆಗಿದೆ. 2012 ಅವ್ರ ಮೇಲೆ ರೌಡಿ ಶೀಟನ್ನು ಓಪನ್ ಆಗಿದೆ. ಅದಾದ ಮೇಲೆ 2020 ಅವ್ರ ಮೇಲೆ ಆಗಿರೋ ಕೊನೆಯ ಕೇಸ್. ಅದಾದ ಮೇಲೆ ರವಿಕುಮಾರ್ ಯಾರು ಮೃತಪಟ್ಟಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ದೂರನ್ನು ದಾಖಲಾಗಿಲ್ಲ. ಅವ್ರು ಯಾವುದೇ ರೀತಿಯಲ್ಲಿ ರೌಡಿಸಮ್ ಆ್ಯಕ್ಟಿವಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ಆದರೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋದು ಪ್ರೀತು ಮತ್ತು ರವಿ ಅವರಿಗೆ ಆವಾಗ ಮಾತುಕತೆ ನಡೀತಾ ಇತ್ತು ಮತ್ತು ಅವ್ರಿಗೆ ಚೈಲ್ಡ್ ರವಿ ಅವರು ಪ್ರೀತಮ್ಗೆ ಹೆದರ್ಸ್ತಾ ಇದ್ದರು ಅಂತ ಮಾಹಿತಿ ಅಂತ ಅವ್ರು ತಂದು ಕೊಟ್ಟಿದ್ದಾರೆ. ಆದರೆ ನಾವು ಇನ್ನೂ ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಪ್ರೀತಮ್ ಅವ್ರ ಮೇಲೆ ಈಗಾಗಲೇ ಕೆಲವೊಂದು ಸುಮಾರು 13 ಕೇಸ್ ಇದೆ. ಇದರಲ್ಲಿ ಸುಮಾರು 10 ಕೇಸ್ ಕೋರ್ಟಲ್ಲಿನೇ ಖುಲಾಸೆ ಆಗಿದೆ. ಇನ್ನು 3 ಪ್ರಕರಣ ಏನು ಕೋರ್ಟ್ ಹಂತದಲ್ಲಿ ಟ್ರಯಲಲ್ಲಿದೆ ಅದನ್ನು ನಾವು ಸಹ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಆದರೆ ಸುಮಾರು 8 ತಿಂಗಳಿಂದ 9 ತಿಂಗಳ ಸಮಯದಲ್ಲಿಯೂ ಕೂಡ ಪ್ರೀತು ಮತ್ತು ಚೈಲ್ಡ್ ರವಿ ಅವರಿಬ್ಬರು ಮಧ್ಯದಲ್ಲಿ ಯಾವುದೇ ರೀತಿ ವಹಿವಾಟ ಇಲ್ಲ ಯಾವುದೇ ರೀತಿ ಗಲಾಟೆ ಆದ ಹಿನ್ನೆಲೆಯಲ್ಲಿ ಯಾವುದೇ ರೀತಿ FIR ಅನ್ನು ದಾಖಲಾಗಿಲ್ಲ. ಇದನ್ನು ಹಿನ್ನೆಲೆಯಲ್ಲಿ ನಾವು ಬೇರೆ 3 ಜನ ಈಗ ಪ್ರೀತು ಅವರು ಬಿಟ್ಟು ಇನ್ನೂ 3 ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲರಿಗೂ ಮೋಟಿವ್ ಏನಂತ ನಾವು ತನಿಖೆ ಮುಂದುವರಿಸಿದ್ದೀವಿ. ಅದಕ್ಕೆ ಇವ್ರಿಗೆ ಹಿಂದೆ ಪರಿಚಯ ಇತ್ತಾ ಇಲ್ಲ ಇವರು ಬೇರೆ ಏನಾದರೂ ಪ್ರಕರಣದಲ್ಲಿ ಭಾಗಿಯಾಗಿ ಅವರಿಬ್ಬರು ಮಧ್ಯದಲ್ಲಿ ಬೇರೆ ಏನಾವ ವ್ಯವಹಾರ ಇತ್ತಾ ಇಲ್ಲ ಬರೀ ಅವರು ಇಬ್ಬರು ಮಾತಾಡೋದ್ರಲ್ಲಿ ವೈಮನಸ್ಸಾಗಿ ಕೊಲೆ ಮಾಡೋದ್ರ ಬಗ್ಗೆ ನಾವು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಪ್ರಾಥಮಿಕ ತನಿಖೆಯಲ್ಲಿ ಈಗಾಗಲೇ ಹೇಳಿದಂಗೆ ಪ್ರೀತು ಮತ್ತು ಚೈಲ್ಡ್ ರವಿ ಅವರಿಬ್ಬರು ಮಾತಾಡುವಾಗ ನಮಗೆ ಹೆದರ್ಸಿದ್ರು ಅಂತ ಪ್ರೀತು ಅವ್ರದ್ದು ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಆದರೆ ನಾವು ಅದು ಪೂರ್ತಿ ವಿಚಾರ ಮಾಡಬೇಕು. ಬರೀ ಹಂಗೇನ ಮಾತು ಬಂದರೆ ಯಾವಾಗಲಾದು ಒಂದು 8 ತಿಂಗಳು 9 ತಿಂಗಳ ಹಿಂದೆ ಯಾವುದಾದ್ರು ರೀತಿಯಲ್ಲಿ ಕೇಸ್ ಫೈಲ್ ಆಗಬೇಕಿತ್ತು. ಆದರೆ ಯಾವುದೇ ರೀತಿಯಲ್ಲಿ ಕೇಸ್ ಎಲ್ಲಿನೂ ಫೈಲ್ ಆಗಿಲ್ಲ. ಅವರಿಬ್ಬರಿಗೆ ಎಲ್ಲಾದರೂ ಒಂದು ಕಡೆ ಭೇಟಿ ಮಾಡಿ ಇಲ್ಲ ಸಿಕ್ಕಿ ಏನಾದರೂ ಟಸಲ್ ಆಗಿದೆ ಅದ್ರ ಬಗ್ಗೆ ಬಟ್ ಯಾವುದೇ ರೀತಿಯಲ್ಲಿ ಇದು ಮಾಡಿಲ್ಲ. ಸೊ ನಾವು ಅದು ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ ಅದರಲ್ಲಿ ಹಿನ್ನೆಲೆಯಲ್ಲಿ.
ಪ್ರೀತು ನನ್ನ ಗಂಡನ ಜೊತೆ ಜಗಳ ಮಾಡಿ ನಿನ್ನ ಕೊಲೆ ಮಾಡಿ ನಾನು ದೊಡ್ಡವನಾಗಿ ಬೆಳಿತೀನಿ ಅಂತ ಆವಾಜ್ ಹಾಕಿದ್ದ. ಅವನ ಮೇಲೆ ಅನುಮಾನ ಇದೆ ಅಂತ ಅವರು ಅನುಮಾನ ವ್ಯಕ್ತಪಡಿಸಿದ್ರು ಪ್ರೀತು ಮೇಲೆ. ಸೊ ಆ ಥರದ್ದು ಅದೇ ರೀತಿ ಈಗ ಅದನ್ನೇ ಈಗ ಆ್ಯಸ್ ಪರ್ ದ ಕಂಪ್ಲೇಂಟ್ ತಾವೇನು ಹೇಳ್ತಾ ಇದ್ರು, ಆ್ಯಸ್ ಪರ್ ದ ಕಂಪ್ಲೇಂಟ್ ವರ್ಷನ್ ಪ್ರೀತು ಇವರಿಗೆ ಚೈಲ್ಡ್ ರವಿಗೆ ಕೊಲೆ ಮಾಡಿ ಅದನ್ನು ಹೆಸರು ತೆಗಿಬೇಕಿತ್ತು ಒಂದು ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಅವ್ರ ವರ್ಷನ್. ಬಟ್ ನಾವು ತನಿಖೆ ಮಾಡಬೇಕಾಗುತ್ತೆ. ಅದು ನಮ್ಮ ಕಾರಣ ಬೇಕಾಗುತ್ತೆ. ಒಂದು 8 ತಿಂಗಳ ಸಮಯದಲ್ಲಿ ನಾವು ತನಿಖೆ ಮಾಡಬೇಕಾಗುತ್ತೆ. ಎಲ್ಲ ಹೌದು 1 ವರ್ಷದಲ್ಲಿ ಏನಾಗಿದೆ ಅವರು ಹಿಂದೆ ಮಧ್ಯದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಪ್ರೀತಿ ಅವರು ಸುಮಾರು ದಿನ ಜೈಲಲ್ಲಿದ್ದರು. ಓನ್ಲಿ ದ ಪಾಸ್ಟ್ 3-4 ಮಂತ್ಸ್ ಅವ್ರು ಜೈಲಿನ ಹೊರಗೆ ಬಂದಿದ್ದರು. ಬಂದಾದ ಮೇಲೂ ಸಹ ಅವ್ರು ಹಾಸನಲ್ಲಿ ಸುಮಾರು ವಾಸ ಮಾಡ್ತಾ ಇರಲಿಲ್ಲ. ಅವ್ರು ತುಂಬ ವಾಸ ಮಾಡ್ತಾ ಇದ್ದು ಮೈಸೂರಲ್ಲಿ. ಇತ್ತೀಚೆಗೆ ಬಂದಿದ್ದಾರೆ. ಸೊ ನಾವು ಅದನ್ನು ವಿಚಾರಣೆ ಮಾಡಬೇಕು. ಪ್ರೀತು ಅವ್ರ ಮೇಲೆ ಆಲ್ರೆಡಿ 4 ಮರ್ಡರ್ ಕೇಸ್ ಇದೆ. ಇದು ಈಗಾಗಲೇ 2 ಕೇಸ್ ಖುಲಾಸ ಆಗಿದೆ ಅವ್ರ ಮೇಲೆ ಇರೋ ಮರ್ಡರ್ ಕೇಸ್. ಇದು ಸೇರಿ 4. ಚೈಲ್ಡ್ ರವಿ ಮೇಲೆ 2 ಮರ್ಡರ್ ಕೇಸ್ ಇದೆ. ಚೈಲ್ಡ್ ರವಿ ಮೇಲೆ ಒಟ್ಟಿಗೆ ನಮಗಿರುವ ಕೇಸಸ್ 7 ಕೇಸಸ್ ಇತ್ತು. ಚೈಲ್ಡ್ ರವಿ ಮೇಲೆ ಸುಮಾರು 7 ಕೇಸ್ ಇತ್ತು. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವ ಕೇಸಸ್ ಒಂದೇ ಒಂದು ಮರ್ಡರ್ ಕೇಸ್ ಇತ್ತು ಅವ್ರ ಮೇಲೆ. ಅದು ಬಿಟ್ಟು 3 307 ಇತ್ತು. 1 ಮರ್ಡರ್ ಕೇಸ್ ಮತ್ತು 3 307 ಇತ್ತು ಚೈಲ್ಡ್ ರವಿ ಅವ್ರ ಮೇಲೆ. ಅದಾದಮೇಲೆ ಕೊನೆಗೆ ಆಗಿರುವ ಕೇಸ್ ಬಂದು 2020 ಆಗಿರೋ ಕೇಸ್. ಅದು 307 ಇಲ್ಲ, 2020 ಆಗಿರೋ ಕೇಸ್ 504 ಕೇಸ್, 394 504 ಕೇಸ್. ನಾವು ಚೆಕ್ ಮಾಡಿ ಅದ್ರ ಬಗ್ಗೆ ಚೆಕ್ ಮಾಡಿ ಹೇಳ್ತೀವಿ. ಪೋಕ್ಸೋ ಬಗ್ಗೆ ಏನೂ ಕೇಸ್ ಇರಲಿಲ್ಲ. ಪೋಕ್ಸೋ ಮತ್ತು ರೇಪ್ ಪಾತ್ರ ಏನೂ ಕೇಸಸ್ ಇರಲಿಲ್ಲ. ನಮಗೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಅವ್ರದ್ದು 2 ಮರ್ಡರ್ ಕೇಸಲ್ಲಿ ಒಂದು 424/2014 ಸ್ಲಮ್ ಮಂಜಾ ಮರ್ಡರ್ ಕೇಸ್ ಒಂದು, ಮತ್ತು ಪ್ರವೀಣ್ದು ಕೇಸ್ ಒಂದು 2016 123/16 2 ಕೇಸ್ ಅವ್ರ ಮೇಲೆ ದಾಖಲಾಗಿತ್ತು. ಮರ್ಡರ್ ಕೇಸಸ್ 2 ಕೇಸಸ್. ಅದ್ರ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ. ಯಾರೂ ಸಹ ರೈಟಿಂಗಲ್ಲಿನೂ ಸಹ ಇಲ್ಲ, ಯಾರೂ ಸಹ ಸ್ಟೇಷನಲ್ಲಿ ಬಂದು ಯಾರೂ ದೂರು ಕೊಟ್ಟಿಲ್ಲ. ಅದು ಬಿಟ್ಟು ಯಾರನ್ನೂ ಗುಪ್ತ ಮಾಹಿತಿನೂ ಸಹ ಯಾರೂ ಕೊಟ್ಟಿರಲ್ಲ. ಅವ್ರೇನಾದರೂ ಇಲ್ಲಿಗಲ್ ಮಾಡ್ತಾ ಇದ್ರು ಇಲ್ಲ ವಸೂಲಿ ಮಾಡ್ತಾ ಇದ್ರ ಬಗ್ಗೆ ಏನೂ ಸ್ಪಷ್ಟವಾಗಿ ಮಾಹಿತಿ ಗುಪ್ತ ರೀತಿಯಲ್ಲೂ ಸರಿ ರಿಟರ್ನ್ ರೀತಿಯಲ್ಲಿ ಸರಿ ನಮ್ಗೆ ಯಾವುದೂ ಸ್ಟೇಷನ್ಗೆ ಬಂದಿಲ್ಲ. ಏನು ನಾವು ತನಿಖೆ ಮಾಡಬೇಕಾಗುತ್ತೆ. ಈಗ ನಮಗೆ ಕೈಯಲ್ಲಿ ನಾವು ದಸ್ತಗಿರಿ ಮಾಡೋರು 4 ಜನ ಇದ್ದಾರೆ. ಬಟ್ ಆದರೆ ಈಗ ಅವರು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಪ್ರೀತು ಮತ್ತು ಇವರಿಗೆ ಚೈಲ್ಡ್ ರವಿ ಅವ್ರಿಗೆ ಇಬ್ಬರಿಗೆ ಪ್ರಾಬ್ಲಮ್ ಇದ್ರ ಮೇಲೆ ಮಾಡಿದ್ದೀನಿ ಅಂತ. ಅದನ್ನು ಸಹ ನಾವು ತನಿಖೆ ಮಾಡಬೇಕಾಗುತ್ತೆ. ಇನ್ನೂ 3 ಜನ ಸೇರಿದ್ದಾರೆ. ಅವರು ಹಿನ್ನೆಲೆ ನಾವು ನೋಡಬೇಕಾಗುತ್ತೆ. ಅದು ಯಾವ ಕಾರಣಕ್ಕೋಸ್ಕರ ಅವ್ರು ಬಂದಿದ್ದಾರೆ ಅಂತ ನಾವು ನೋಡಬೇಕಾಗುತ್ತೆ. ಅದಾದಮೇಲೆ ಇವರು ಮಾತ್ರ ಇದ್ದಾರೆ ಇಲ್ಲ ಬೇರೆಯವ್ರು ಏನಾದ್ರು ಭಾಗ ಆಗಿದ್ದಾರೆ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಪ್ರಾಥಮಿಕ ತನಿಖೆಯಲ್ಲಿ ಅದು ಈಗ ಆಗಿರೋದಿಲ್ಲ, ಸುಮಾರು 1 ಇಲ್ಲ 2 ತಿಂಗಳ ಹಿಂದೆ ಆಗಿದೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬರ್ತಾ ಇದ್ದಾರೆ. ಆದರೂ ನಾವು ಸ್ಪಷ್ಟತೆಯನ್ನು ಸಿಗಬೇಕಂದ್ರೆ ನಾವು ಕೆಲವೊಂದು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಗಡಿಪಾರೆ ಇದು ಚೈಲ್ಡ್ ರವಿ ಗಡಿಪಾರೆ ಬಂದು ಈ ವರ್ಷದಲ್ಲಿ ಮೇ ತಿಂಗಳಿಂದ ಏಪ್ರಿಲ್ ತಿಂಗಳಲ್ಲಿ ಗಡಿಪಾರೆ ಮಾಡಿದ್ವಿ. ಎಲೆಕ್ಷನ್ ಹಿನ್ನೆಲೆಯಲ್ಲಿ ಎಲ್ಲ ರೌಡಿ ಶೀಟರ್ಸ್ ಹಾಸನಲ್ಲಿರುವ ಎಲ್ಲ ರೌಡಿ ಶೀಟರ್ಸ್ನ ನಾವು ಗಡಿಪಾರ ಮಾಡೋ ಸಮಯದಲ್ಲಿ ಅವ್ರಿಗೂ ನಾವು ಸಹ ಮಾಡಿದ್ದೀವಿ. ಈ ವರ್ಷ ಅಲ್ಲ, ಪ್ರತಿ ವರ್ಷ ಯಾವಾಗ ಅವರು ರೌಡಿ ಎಲಿಮೆಂಟ್ ಅಂತ ಡಿಕ್ಲೇರ್ ಆದಮೇಲೆ ಪ್ರತಿ ಎಲೆಕ್ಷನ್ಗೂ ಸಹ ಅವ್ರ ಮೇಲೆ ಗಡಿಪಾರನ್ನು ಮಾಡಿಸಿ ಅವ್ರನ್ನು ಗಡಿಪಾರ ಮಾಡಿಸ್ತಾ ಇದ್ದೀವಿ. ಎಲೆಕ್ಷನ್ ಅವ್ರು ಒಂದು ಟೈಮ್ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ತನಕ ಮಾತ್ರ. ಐ ವಿಲ್ ಗಿವ್, ನಾನು ಡೀಟೇಲ್ಸ್ ಕೊಡ್ತೀನಿ. ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ವಿ. ಈಗ ಅವ್ರು ಹೇಳಿದಂಗೆ ಕಂಪ್ಲೇಂಟ್ ಹೇಳಿದಂಗೆ ಅವರು ಪ್ರೀತು ಅವರಿಗೆ ಚೈಲ್ಡ್ ರವಿ ಅವ್ರು ಕೊಲೆ ಮಾಡಾದ ಮೇಲೆ ಅವ್ರಿಗೇನಾದ್ರು ಡಾನ್ ರೀತಿ ಕಾರಣಕ್ಕೋಸ್ಕರ ಮಾಡಿದಾರಾ ಅಂತ, ಮತ್ತು ನಾವು ಎಲ್ಲಿ ಸೇರಿದ್ರು ಇಲ್ಲ ಎಲ್ಲಿ ಅವರು ಜೊತೆಗೆ ಕೂತ್ಕೊಂಡು ಮಾತಾಡೋದ್ರ ಬಗ್ಗೆ ನಾವು ಪೂರ್ತಿ ವಿಚಾರ ಮಾಡಬೇಕಾಗುತ್ತೆ. ನಾವು ನಿನ್ನೆ ರಾತ್ರಿ ದಸ್ತಗಿರಿ ಮಾಡಿದ್ದೀವಿ ಅವ್ರಿಗೆ. ಅದ್ರ ಬಗ್ಗೆ ನಾವು ಇನ್ನೂ ಹಲವಾರು ತನಿಖೆಯನ್ನು ಮಾಡಬೇಕಾಗಿತ್ತು.
ಅರೆಸ್ಟ್ ಆಗಿದೆ. ಅವ್ರದ್ದು 40 ಕಿಲೋಮೀಟರ್ ದೂರದಲ್ಲಿ ನಮ್ಮ ಓದಿದ್ದು ನಮ್ಮ ಪೊಲೀಸ್ಗಳು ಹಿಡ್ಕೊಂಡು ಆ ಕಡೆ ನೀವು ಎಷ್ಟು ನಾವು ಹೇಳಬೇಕಾ? ಆಯಿತು, ಪ್ಲೇಸ್ ಕೊಡಿ, ಡೀಟೇಲ್ಸ್ ಹೇಳಿ, ಒಂದು ಅಲ್ಲಿ ಪ್ಲೇಸ್. ಹಾಸನ ಜಿಲ್ಲೆನ ಎಲ್ಲಿ ಇದೆ? ಗ್ಯಾರಲ್ಲಿ ಇಲ್ವಾ? ಗ್ಯಾರಲ್ಲಿ ಎಲ್ಲ 6/6/2024 ಅವತ್ತು ಸುಮಾರು ರಾತ್ರಿ 8 ಗಂಟೆ ಸಮಯದಲ್ಲಿ ಗ್ಯಾರಲ್ಲಿ ಹೋಬಳಿ ಹಾಸನ ಜಿಲ್ಲೆಯಲ್ಲಿ ಮಾಡಿದ್ದಾರೆ, ದಸ್ತಗಿರಿ ಮಾಡಿ. ನಾವು ತನಿಖೆ ಮಾಡಬೇಕಾಗುತ್ತೆ. ಈಗ ಯಾರು ಕೊಲೆಯ ಇವರು ಈಗ ಪ್ರೀತು ಮತ್ತು ಅಮಿತ್ ಅಂತವರು ಒಂದೇ ಗ್ಯಾಂಗ್ಗಳಿದ್ರಾ, ಇಲ್ಲ ಕೀರ್ತಿ ಮತ್ತು ರಂಗನಾಥ್ ಅವರು ಒಂದೇ ಗ್ಯಾಂಗ್ಗಳಿದ್ರಾ ಬಗ್ಗೆ, ಇಲ್ಲ ಈಗಾಗಲೇ ಹಾಗೆ 2014 ಆಗಿರೋ ಕೊಲೆ ಪ್ರಕರಣದಲ್ಲಿ ಇವರೇನಾದ್ರು ಗ್ಯಾಂಗಿಸಮ್ ಇತ್ತ ಅಂತ ಬಗ್ಗೆ ನಾವು ತನಿಖೆ ಮಾಡಬೇಕಾಗುತ್ತೆ. ಮತ್ತು ಆ ಕೇಸೂ ಸರಿ, 2014 ಆಗಿರೋ ಕೇಸು ಸರಿ, 2018 ಆಗಿರೋ ಕೇಸಲ್ಲಿ ಸರಿ, 2023 ಆಗಿರೋ ಕೇಸು ಸರಿ, 3 ಕೇಸನ್ನು ಈಗಾಗಲೇ ಕೋರ್ಟಲ್ಲಿ ಟ್ರಯಲಲ್ಲಿ ಇದೆ. ನಾವು ಇದು 3ರಲ್ಲಿ ಇದರಲ್ಲಿ ಏನಾದರೂ ಗ್ಯಾಂಗಿಸಮ್ ಮಾಡಿಕೊಂಡು ಒಬ್ಬೊಬ್ಬರಿಗೆ ಹಿಂದೆಯಿಂದ ಭಯಮನಸ್ಸು ಸುಮಾರು 2014 ಆಗಿರೋ ಕೊಲೆಯಲ್ಲಿ ಹಿನ್ನೆಲೆ ಆಗಿರೋ ಬಗ್ಗೆ ನಾವು ತನಿಖೆ ಮಾಡಬೇಕಾಗಿರುತ್ತೆ. ವಿ ಡೋಂಟ್ ಹ್ಯಾವ್ ಇನ್ಫಾರ್ಮೇಷನ್ ಅಬೌಟ್ ದಟ್. ಹಂಗೇನು ಇಲ್ಲ. See, basically as per the complaint version and as per the preliminary investigation, only so much is relieved that ಅವರಿಬ್ಬರಿಗೂ ಅವಾಗ ಕಾಲ್ ಮಾಡಿ ಇವರು ಅವ್ರಿಗೆ ಹೆದರ್ಸೋದು, ಇವ್ರಿಗೆ ಹೆದರ್ಸೋದ್ರ ಬಗ್ಗೆ ಇರ್ತಾರೆ ಮಾತ್ರ. ಅದು ಬಿಟ್ಟರೆ ಯಾವುದೇ ರೀತಿಯಲ್ಲಿ ತನಿಖೆಯಲ್ಲಿ ಅವರಿಬ್ಬರು ಗಲಾಟೆ ಆಯಿತು, ಅವ್ರ ಮಧ್ಯದಲ್ಲಿ ಗಲಾಟೆ ಆಯಿತು, ಏನೋ ರೌಡಿಸಮಲ್ಲಿ ನಾನು ಫಸ್ಟ್ ಇರಬೇಕನ್ನೋ ಗಲಾಟೆ ಆದ ಬಗ್ಗೆ ಯಾವುದೇ ರೀತಿಯಲ್ಲಿ ಕಳೆದ 1 ವರ್ಷದಲ್ಲಿ ಯಾವುದೂ FIR ದಾಖಲಾಗಿಲ್ಲ. ಆದರೆ ನಾವು ಅದ್ರ ಬಗ್ಗೆ ನಾವು ತನಿಖೆಯನ್ನು ಮಾಡಬೇಕಾಗುತ್ತದೆ. ಇದು ಏನಾದರೂ ರೌಡಿಸಮ್ ಹಿನ್ನೆಲೆಯಲ್ಲಿ ಆಗಿದೆಯಾ, ಇಲ್ಲ ಏನಾದರೂ ದುಡ್ಡಿನ ವ್ಯವಹಾರಗಳಲ್ಲಿ ಆಗಿದೆಯಾ, ಇಲ್ಲ ಅವರು ಬೇರೆ ರೀತಿಯಲ್ಲಿ ಮಾತಲ್ಲಿ ಆಗಿದೆಯಾ ಅಂತ ಬಗ್ಗೆ ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ. ಆದರೆ ಪ್ರಾಥಮಿಕ ತನಿಖೆಯಲ್ಲಿ ನಮ್ಗೆ ಕಂಡು ಬಂದಿರೋದು ಅವರು ಇಬ್ಬರಿಗೂ ಫೋನಲ್ಲಿ ಮುಖಾಂತರ, ಸ್ಥಳೀಯವಾಗಿಲ್ಲ, ಫೋನಲ್ಲಿ ಮುಖಾಂತರ ಅವರಿಬ್ಬರು ಅವಾಗ ಇಬ್ರಿಗೂ ಮಾತಾಡ್ಕೊಳ್ತಾ ಇದ್ರು, ಒಬ್ಬೊಬ್ಬರಿಗೆ ಒಬ್ಬರು ಮಾತಾಡ್ಕೊಳ್ತಾ ಇದ್ರು ತನಿಖೆಯಲ್ಲಿ ಕಂಡು ಬಂದರು. ನೋ, ದಟ್ ಇಸ್ ಫಾಲ್ಸ್ ಇನ್ಫಾರ್ಮೇಷನ್. ತನಿಖೆಯಲ್ಲಿ ಅವ್ರು ಏನು ಇಲ್ಲ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.